ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಂಕಷ್ಟಗಳು ಮನುಷ್ಯನನ್ನ ಕುಗ್ಗಿಸೋದಿಲ್ಲ, ಬದಲಿಗೆ ಗುರಿ ತಲುಪಲು ಕಿಚ್ಚು ಹಚ್ಚುತ್ತವೆ ಎಂಬುದಕ್ಕೆ ವಿಜಯಪುರ ಜಿಲ್ಲೆಯ ಈ ವಿದ್ಯಾರ್ಥಿನಿಯೇ ಸಾಕ್ಷಿ. ಈಗ ಕಡು ಬಡತನ, ಬಾಲ್ಯದಲ್ಲೇ ತಂದೆಯ ಸಾವಾಗತ್ತೆ, ಅಮ್ಮನ ಏಕಾಂಗಿಯ ಹೋರಾಟ ಇರುತ್ತೆ. ಇಷ್ಟೆಲ್ಲ ಸವಾಲುಗಳ ನಡುವೆಯೂ ಕೂಡ ಚಡಚಣದ ಬಾಲಕಿ ರಾಜ್ಯಕ್ಕೆ ಕೀರ್ತಿ ತಂದಿದ್ದಾಳೆ. ದ್ವಿತೀಯ PUC ಫಲಿತಾಂಶದಲ್ಲಿ ಕಲಾ ವಿಭಾಗದಲ್ಲಿ ರಾಜ್ಯಕ್ಕೆ 3ನೇ ರ್ಯಾಂಕ್ ಪಡೆದು ಸಾಧನೆ ಮಾಡಿದ್ದಾಳೆ. ಬದುಕು ಒಡ್ಡಿದ ಸವಾಲುಗಳನ್ನೇ ಏಣಿಯನ್ನಾಗಿ ಮಾಡಿಕೊಂಡ್ರೆ ಎಂತಹ ಶಿಖರವನ್ನಾದರೂ ಏರಬಹುದು ಅನ್ನೋದಕ್ಕೆ ಮತ್ತೊಮ್ಮೆ ಸಾಬೀತಾಗಿದೆ. ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಬರಡೋಲ ಗ್ರಾಮದ ಈ ಪ್ರತಿಭಾನ್ವಿತ ವಿದ್ಯಾರ್ಥಿನಿ ಲಕ್ಷ್ಮಿ ಶ್ರೀಕಾಂತ್ ಅಂಥೇಳಿ ಆ ಮಹಿಳೆ ಅಥವಾ ಆ ಬಾಲಕಿಯ ಜೊತೆಗೆ ನಮ್ಮ ಪ್ರತಿನಿಧಿ ಮಾತನಾಡಿದ್ದಾರೆ. ಸೋಮಶೇಖರ್, ಬನ್ನಿ ಕೇಳೋಣ. ಮೊನ್ನೆ ತಾನೇ ಏನು ದ್ವಿತೀಯ PUC ಫಲಿತಾಂಶ ಹಿನ್ನೆಲೆಯಲ್ಲಿ ಏನೊಂದು ಗ್ರಾಮೀಣ ಮಟ್ಟದಲ್ಲಿ ಕೂಡ ಕನ್ನಡ ಶಾಲೆಯಲ್ಲಿ ಕಲಿತು ರಾಜ್ಯಕ್ಕೆ 3ನೇ ಸ್ಥಾನ ಅಂದರೆ 600ಕ್ಕೆ 594 ಅಂಕಗಳನ್ನು ಪಡೆದು ವಿಜಯಪುರ ಜಿಲ್ಲೆಗೆ ಪ್ರಥಮ ಸ್ಥಾನ, ಚಡಚಣ ತಾಲೂಕಿಗೆ 1ನೇ ಸ್ಥಾನವನ್ನು ಪಡೆದಿರ್ತಕ್ಕಂಥ ಬಡತನದಲ್ಲಿ ತನ್ನ 6ನೇ ತರಗತಿ ಕಲಿತಕ್ಕಂಥ ಸಂದರ್ಭದಲ್ಲಿ ತಂದೆಯನ್ನು ಕಳೆದುಕೊಂಡ್ರು ಕೂಡ ತಾಯಿ ಒಂದು ಗರಡಿನಲ್ಲಿ ಬೆಳೆದು ಇವತ್ತು ಜಿಲ್ಲೆಗೆ ಕೀರ್ತಿ ತಂದಿದ್ದಾಳೆ. ಸೊ ಆ ಒಂದು ವಿದ್ಯಾರ್ಥಿನಿ ನಮ್ಮ ಜೊತೆಗಿದ್ದಾಳೆ. ಲಕ್ಷ್ಮಿ ನಂದೂರ್ ಅನ್ನೋ ಒಂದು ವಿದ್ಯಾರ್ಥಿ ರಾಜ್ಯಕ್ಕೆ 3ನೇ ಸ್ಥಾನ ಗಳಿಸಿರುವಂತದ್ದು ಕಲಾ ವಿಭಾಗದಲ್ಲಿ. ಈಗ ಆ ಒಂದು ಲಕ್ಷ್ಮಿ ಕೂಡ ನನ್ನ ಜೊತೆಗಿದ್ದಾಳೆ. ಅವರು ಮಾತಾಡ್ತಕ್ಕಂಥ ಒಂದು ನಾನು ಪ್ರಯತ್ನ ಮಾಡ್ತೀನಿ. ಮೊದಲನೇದಾಗಿ ನಿಮಗೆ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ಸ್ ರೀ. ಗ್ರಾಮೀಣ ಮಟ್ಟದಲ್ಲಿ ಒಂದು ಸರ್ಕಾರಿ ಶಾಲೆಯಲ್ಲಿ ಕೂಡ ಕಲಿತು ಇವತ್ತು ರಾಜ್ಯಕ್ಕೆ 3ನೇ ಸ್ಥಾನ ಬಂದಿದ್ದೀರಾ, ಏನ್ ಅನಿಸ್ತಾ ಇದೆ? ನಮಗೆ ತುಂಬಾ ಖುಷಿ ಆಗ್ತಿದೆ. ನಾನು 1ನೇತಿಂದಲೂ 12ನೇವರೆಗೂ ಸರ್ಕಾರಿ ಶಾಲೆಯಲ್ಲಿ ಓದಿದ್ದು. ನಾನು ಸರ್ಕಾರಿ ಶಾಲೆಯಲ್ಲಿ ಓದಿ ನನ್ನಂತೆ ಬಡ ಮಕ್ಕಳಿಗೆ ಸ್ಫೂರ್ತಿ ಆಗ್ಬೇಕು ಅಂತ ನಂದು ಆಸೆ ಇತ್ತು. ಮತ್ತೆ ನಾನು ಸೆಕೆಂಡ್ PUCಯಲ್ಲಿ ಫಸ್ಟ್ ಬರ್ಬೇಕು ಅನ್ನೋದು ನಮ್ಮ ತಾಯಿಯವರ ಆಸೆ ಇತ್ತು. ಮತ್ತೆ ಕಾಲೇಜಲ್ಲಿ ಎಲ್ಲ ಲೆಕ್ಚರ್ಸ್ ಕೂಡ ನನ್ನ ಮೇಲೆ ಹೋಪ್ ಇಟ್ಟಿದ್ರು, ನಾನು ಈ ಸಲ ಡಿಸ್ಟ್ರಿಕ್ಟ್ ಲೆವೆಲ್ ರ್ಯಾಂಕ್ ಬರ್ತೀನಿ ಅಂತ. ಸೊ ಆ ಹೋಪ್ ಹಾಗೆ ಉಳಿಸೋಬೇಕು ಅನ್ನೋದು ನನ್ನ ಆಸೆ ಇತ್ತು. ಅದಕ್ಕೆ ನಾನು ಇಷ್ಟು ಚೆನ್ನಾಗಿ ಅಭ್ಯಾಸ ಮಾಡಿ ಇಷ್ಟು ರ್ಯಾಂಕ್ ಅನ್ನು ಪಡೆದಿದ್ದೆ. ಈಗ ಪ್ರತಿಯೊಬ್ಬ ಪಾಲಕರ ಒಂದು ಮನದಲ್ಲಿ ಏನಿರ್ತದೆ ಅಂದ್ರೆ ಇಂಗ್ಲಿಷ್ ಮಾಧ್ಯಮದಲ್ಲಿ ನಮ್ಮ ಮಕ್ಕಳು ಕಲಿಬೇಕು, ಸರ್ಕಾರಿ ಶಾಲೆಯಲ್ಲಿ ಕಲಿತ್ರೆ ಯಾವುದೇ ರೀತಿ ಸಾಧನೆ ಮಾಡಂಗಿಲ್ಲ ಅನ್ನೋ ಒಂದು ಮನೋಭಾವ ಇರ್ತದೆ. ಆ ರೀತಿ ಇರ್ತಕ್ಕಂಥ ಪಾಲಕರಿಗೆ ತಾವು ಏನು ಹೇಳಿಕ್ಕೆ ಇಷ್ಟಪಡ್ತೀವಿ? ಇಲ್ಲ ಸರ್, ಫಸ್ಟ್ ಆಫ್ ಆಲ್ ಪಾಲಕರು ಆ ರೀತಿ ಒಂದು ಯೋಚನೆ ಮಾಡೋದು ತಪ್ಪು. ಯಾಕಂದ್ರೆ ಮಕ್ಕಳಲ್ಲಿ ಓದ್ಬೇಕು ಅನ್ನೋ ಛಲ ಇದ್ರೆ ಅದು ಯಾವುದೇ ಶಾಲೆಯಲ್ಲಿ ಕಲಿತಾರೆ ಅವರು. ಅಂದ್ರೆ ಅವರು ಚಲೋ ಸಾಧನೆ ಮಾಡ್ಬೇಕಂದ್ರೆ ಪ್ರೈವೇಟ್ ಕಾಲೇಜಲ್ಲಿ ಓದ್ಬೇಕು ಅಂತ ಏನಿಲ್ಲ. ಸರ್ಕಾರಿ ಶಾಲೆಯಲ್ಲಿ ಕಲಿತು ಎಷ್ಟೋ ಜನ IAS KS ಓದೋರು ಇದ್ದಾರೆ. ಸೊ ಸರ್ಕಾರಿ ಶಾಲೆಗಳು ಯಾವುದಕ್ಕೂ ಕಮ್ಮಿ ಇಲ್ಲ. ಮಕ್ಕಳಲ್ಲಿ ಮೇನ್ ಆಗಿ ಓದ್ಬೇಕು ಅನ್ನೋದು ಛಲ ಇರಬೇಕು. ಮತ್ತೆ ಅದಕ್ಕೆ ಮನೆಯಲ್ಲಿ ತಂದೆ ತಾಯಿ ಸಪೋರ್ಟ್ ಕೂಡ ಇರಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಕೊನೆಯದಾಗಿ ಈ ಒಂದು ಬರ್ತಕ್ಕಂಥ ಎಲ್ಲ ಸರ್ಕಾರಿ ಶಾಲೆಯಲ್ಲಿ ಆಗಿರ್ಬೋದು, ಬೇರೆ ಒಂದು ಇಂಗ್ಲಿಷ್ ಮಾಧ್ಯಮದಲ್ಲಿ ಸ್ಟಡಿ ಮಾಡ್ತಿರಕ್ಕಂಥ ವಿದ್ಯಾರ್ಥಿಗಳಿಗಾಗಿರ್ಬೋದು, ನೀವು ಏನು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀರಿ? ನಾನು ಅವ್ರ ಪ್ರಿಪ್ರೇಷನ್ ಸ್ಟಾರ್ಟಿಂಗ್ ಇಂದನೇ ಇರಬೇಕು. ಫಸ್ಟ್ ಆಫ್ ಆಲ್ ಅವರಲ್ಲಿ ನಾನು ಈ ಸಲ ಅಂಕ ತೆಗಿಬಹುದು ಅನ್ನೋದು ಅವ್ರ ಮೇಲೆ ಅವ್ರಿಗೆ ಕಾನ್ಫಿಡೆನ್ಸ್ ಇರಬೇಕು. ಮತ್ತೆ ಸ್ಟಾರ್ಟಿಂಗ್ ಇಂದ ಚೆನ್ನಾಗಿ ಸ್ಟಡಿ ಮಾಡಬೇಕು. ಕಾಲೇಜಲ್ಲಿ ಏನು ಹೇಳ್ತಾರ ಅದನ್ನು ಆ ರೂಲ್ಸ್ ಎಲ್ಲ ಕರೆಕ್ಟ್ ಆಗಿ ಪಾಲನೆ ಮಾಡಬೇಕು. ಅದೇ ರೀತಿ ನಮ್ಮ ಜೊತೆಗೆ ಲಕ್ಷ್ಮಿಯವರ ತಾಯಿಯವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ಏನು ಹೇಳ್ತಾರೆ ಅನ್ನೋ ಕೇಳೋಣ, ಬನ್ನಿ. ಮೇಡಮ್ ಅವರು, ಈಗ ರಿಸಲ್ಟ್ ಬಂದ ದಿನ ಏನು ರಿಸಲ್ಟ್ ಬಂದ್ರೆ ನಮಗೆ ತುಂಬ ಖುಷಿಯಾಗಿದೆ ರೀ. ಅಕ್ಕಿ ಇಟ್ಟು ರಾಜ್ಯ ಮಟ್ಟಕ್ಕೆ 3ನೇ ಸ್ಥಾನಕ್ಕೆ ಬರ್ತಾಳೆ ಅಂತೇಳಿ ನಾವು ಅನ್ಕೊಂಡಿದ್ದಿಲ್ರಿ. ಫಸ್ಟ್ ರ್ಯಾಂಕ್ ಬರ್ತಾಳೆ ತಾಲೂಕಿಗೆ ಅಂತೇಳಿ ನಾವು ಇಟ್ಟೆ ಅನ್ಕೊಂಡಿದ್ದೇವೆ ರೀ. ಆಕಿ ಅಭ್ಯಾಸ ಅಂತರೂ 4-5 ತಾಸು ಇಟ್ಟೆ ಮಾಡ್ತೀವ್ರಿ, ಹೆಚ್ಚಿಗೆ ಭಾಳ ಮಾಡ್ತಿತ್ತಿಲ್ರಿ. ಆಕಿನ ತಂದೆ ತೀರ್ಕೊಂಡು ಈಗ 7ನೇ ವರ್ಷ ರನ್ನಿಂಗ್ ಅದ ರೀ. ಒಂದು ಕಡೆ ಖುಷಿ ಆದ್ರೆ ಒಂದು ಕಡೆ ದುಃಖ ಅದ ರೀ. ಅದಕ್ಕೆ ಆಕೆ ಮುಂದೆ ಎಷ್ಟು ಎಲ್ಲಿ ತನಕ ಕಲಿತಾಳೆ ಅಷ್ಟು ಓದಿಸ್ತೀನಿ ರೀ. ಆಕೆ ಯಾವುದು DC ಕಲಿದ್ರೆ ಅದು ಕಲಿಸ್ತೇವ್ರಿ. ಆಕೆ ಯಾವುದು ಇಷ್ಟಪಟ್ಟು ಓದ್ತೀನಂತ ಅದು ಓದಿಸ್ತೇವ್ರಿ. ಈಗ ಅದೇ ರೀತಿ ತನ್ನ 6ನೇ ತರಗತಿಯಲ್ಲಿ ಕೂಡ ತಂದೆಯನ್ನು ಕಳ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ತಂದೆ ಸ್ಥಾನದಲ್ಲಿ ಇದ್ಕೊಂಡು ತಮ್ಮ ಅಣ್ಣನೂ ಕೂಡ ನನಗೆ ಬಹಳ ಒಂದು ಹೆಲ್ಪ್ ಮಾಡಿದ್ದಾರೆ ಅನ್ನೋ ಕೂಡ ಮಾತನ್ನು ಹೇಳಿದರು. ಈಗ ಅವರ ಅಣ್ಣವರು ಕೂಡ ನಮ್ಮ ಜೊತೆಗಿದ್ದಾರೆ, ಅವರನ್ನು ಕೂಡ ಮಾತಾಡಿಸ್ತೀನಿ. ಏನು ತಂದೆ ಸ್ಥಾನದಲ್ಲಿ ಇದ್ಕೊಂಡು ತಾವು ತಂಗಿಗೆ ಬಹಳ ಹೆಲ್ಪ್ ಮಾಡಿದ್ರಿ ಅಂತ ನಮ್ಮ ತಂಗಿಯವರು ಹೇಳ್ತಾರೆ. ಎಲ್ಲ ಅವ್ರಿಗೆ ಏನೇ ಬೇಕಾದ್ರೂ ನಾ ತಂದು ಕೊಡ್ತೀನಿ ರೀ. ಅವ್ರಿಗೆ ಏನೇ ಬೇಡಾದರೂ ನಾ ತಂದು ಕೊಡ್ತೀನಿ ರೀ. ಅವ್ರಿಗೆ ಎಷ್ಟು ಕಷ್ಟ ಬಂದ್ರೆ ನಾವು ಓದಿಸ್ತೀನಿ ಹೇಳಿದ್ರಿ. ಹಾಂ ರೀ. ಏನು ಅನಿಸ್ತದೆ? ತುಂಬ ಖುಷಿ ಅನಿಸ್ತದೆ ರೀ. ಹಾಂ ರೀ. ಈ ಒಂದು ಸಂದರ್ಭದಲ್ಲಿ ತಮ್ಮ ತಂದೆಯವರು ಕೂಡ ಇದ್ರು, ನಿಮ್ಗಿಂತ ಹೆಚ್ಚಿಗೆ ಖುಷಿ ಪಡ್ತಿದ್ರು? ಹಾಂ, ಖುಷಿ ಪಡ್ತೀರಿ. ಹಾಂ ರೀ.
ಮುಂದಿನ ಎಜುಕೇಷನ್ ಅವರು ಯಾವ ರೀತಿ ಕಲೀಲಿಕ್ಕೆ ಅವರು ಇಷ್ಟಪಡ್ತಾರೆ ಅದನ್ನು ಕೂಡ ನಾವು ಎಲ್ಲರೂ ಕುಟುಂಬದವರು ಕೂಡ ಕಲೀಲಿಕ್ಕೆ ಅವರಿಗೆ ಬೆಂಬಲವಾಗಿ ನಾವು ನಿಲ್ತೇವೆ ಅನ್ನೋ ಕೂಡ ಮಾತನ್ನ ಹೇಳಿರುವಂಥದ್ದು. ಕ್ಯಾಮ್ರಾಮನ್ ಕಲ್ಮೇಶ್ ಜೊತೆ ಶಿವಾನಂದ್ ಭಜಂತ್ರಿ, ಜಿ ಕನ್ನಡ ನ್ಯೂಸ್.